ಅರಸೀಕೆರೆ ದೇವರ ದಾಸಿಮಯ್ಯ ದೇವಾಂಗ ಟ್ರಸ್ಟ್ ವತಿಯಿಂದ ನಗರದ ಪಿಪಿ ವೃತ್ತದಲ್ಲಿ ದೇವರ ದಾಸಿಮಯ್ಯ ಜಯಂತಿಯನ್ನು ವಿಶೇಷವಾಗಿ ಆಚರಿಸಲಾಯಿತು. ದೇವಾಂಗ ಸಮಾಜದ ನೂರಾರು ಮಂದಿ ಸೇರಿದಂತೆ ನಾನಾ ಸಮಾಜ ಬಾಂಧವರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದಾಸಿಮಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಖ್ಯಾತ ವಕೀಲ ವಿವೇಕ್, ತಾಲೂಕು ಒಕ್ಕಲಿಗರ ಸಮಾಜದ ಅಧ್ಯಕ್ಷ ಆರ್ ಅನಂತಕುಮಾರ್, ಡಾಕ್ಟರ್ ಶಿವಕುಮಾರ್, ತಾಲೂಕು ದೇವಾಂಗ ಸಮಾಜದ ಅಧ್ಯಕ್ಷ ಗಿರಿಯಪ್ಪ, ದೇವರ ದಾಸಿಮಯ್ಯ ದೇವಾಂಗ ಟ್ರಸ್ಟ್ ಅಧ್ಯಕ್ಷ ಪರಮೇಶ್ ಮಾತನಾಡಿದರು. ನಗರಸಭೆಯ ಪೌರಾಯುಕ್ತ ಕೃಷ್ಣಮೂರ್ತಿ, ಉಪತಹಸೀಲ್ದಾರ್ ಶಿವಶಂಕರ್, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್.ವಿ. ನವೀನ್ ಕುಮಾರ್, ದೇವರ ದಾಸಿಮಯ್ಯ ದೇವಾಂಗ ಟ್ರಸ್ಟ್ ಕಾರ್ಯದರ್ಶಿ ಕೋಳಗುಂದ ಸ್ವಭಾವ್, ಜಿಲ್ಲಾ ಕಾರವೇ ಉಪಾಧ್ಯಕ್ಷ ಹೇಮಂತ್ ಕುಮಾರ್, ತಾಲೂಕು ಅಧ್ಯಕ್ಷ ಕಿರಣ್ ಕುಮಾರ್, ವೇದಿಕೆಯಲ್ಲಿ ಸಮಾಜದ ಮುಖಂಡರಾದ ತಿಮ್ಮಶೆಟ್ರು, ಮಹೇಂದ್ರ ಕುಮಾರ್, ರೈಲ್ವೆ ರಂಗಣ್ಣ, ಯಳವಾಡೆ ರಂಗನಾಥ್, ಕುರುವಂಕ ಸಂತೋಷ್, ಮೆಕ್ಯಾನಿಕ್ ಶೇಖರ ಮತ್ತು ಇತರರು ಉಪಸ್ಥಿತರಿದ್ದರು. ದೇವರ ದಾಸಿಮಯ್ಯ ಅಂದ್ರೆ ಯಾರು? ದೇವರ ದಾಸ, ದೇವರ ದಾಸ ನಮ್ಮ ಅಯ್ಯ, ಆತನೇ ದೇವರ ದಾಸಿಮಯ್ಯ, ಆತನೇ ನಮ್ಮ ತಂದೆ, ಆತನೇ ಗುರು. ದೇವರ ಅಂಗಾಂಗ ದೇವಾಂಗ. ನೀವೆಲ್ಲರೂ ಕೂಡ ನಮ್ಮ ಮಾನ ಮುಚ್ಚೋದು ನೀವು ತಯಾರಿಸಿರೋ ಬಟ್ಟೆಯಿಂದ, ನಮ್ಮ ಮರ್ಯಾದೆ ಮುಚ್ಚೋದು ನೀವು ಕೊಡೋ ವಸ್ತ್ರದಿಂದ, ನಮ್ಮ ಅಂತಸ್ತು ಏರೋದು ನಾವು ಹಾಕೊಳ್ಳೋ ಬಟ್ಟೆಯಿಂದ. ಅದನ್ನ ತಯಾರು ಮಾಡೋರು ನೀವು. ಇಂತಹ ಶ್ರೇಷ್ಠ ವೃತ್ತಿಯಲ್ಲಿ ನಮ್ಮ ಸಮಾಜದ ಗೌರವವನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ನೀವು ಮಾಡ್ತಾ ಇರುವಂತ ಕೆಲಸ ನಿಜವಾಗ್ಲೂ ಅನನ್ಯ. ದೇವಾಂಗ ಶೆಟ್ರು ಯಾರು ಅಂದ್ರೆ ನನಗೇನು, ದೇವಾಂಗ ಶೆಟ್ರು ಅಂದ್ರೆ ನಮ್ಗೂ ಇದ್ದೆ, ನನ್ನ ಜಾತಿನೇ ಒಂದೇ, ದೇವಾಂಗ ಶೆಟ್ರು ಇನ್ನೊಬ್ರು ಅನ್ಕೊಂಡಿದ್ದೆ ನಾನು. ದೇವರ ದಾಸಿಮಯ್ಯ ಅವ್ರದ್ದು ಓದ್ತಾ ಇದ್ದೆ, ಕ್ರಾಂತಿಕಾರಿ ಬಸವಣ್ಣ ಅವ್ರದ್ದು ಕೇಳಿದೀವಿ. ಕ್ರಾಂತಿಕಾರಕ ಏನೇನು ಮಾಡಿದ್ರು, ಅದಕ್ಕೆ ಮೂಲ ಪುರುಷ, ಅಖಂಡ ಭಾರತದ ವಚನಕಾರರಲ್ಲಿ ಪ್ರಧಾನ ಫಸ್ಟ್ ವ್ಯಕ್ತಿನೇ ದೇವರ ದಾಸಿಮಯ್ಯ ಅವರು. ಇಂತಹ ದೇವರ ದಾಸಿಮಯ್ಯ ಅವರ ಪ್ರಿನ್ಸಿಪಲ್ಗಳು ಏನಿದೆ ಜೀವನದಲ್ಲಿ ನಾವು ಫಾಲೋ ಮಾಡೋದು ತುಂಬಾ ಇದೆ. ಈ ಪ್ರಿನ್ಸಿಪಲ್ ಮೇಲೆನೆ ನಮ್ಮ ರಾಷ್ಟ್ರ ಇಷ್ಟು ಚೆನ್ನಾಗಿರೋದಕ್ಕೆ ಸಾಧ್ಯ. ಇಲ್ಲಿ ಬಹಳ ಜನ ಮಾತೆಯರಿದ್ದೀರ ನೀವು, ಹೆಂಗೆ ಹೆಣ್ಮಕ್ಳು. ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ದೇವರ ದಾಸಿಮಯ್ಯ ಹೇಳ್ತಾರೆ. ಒಬ್ರು ಇಬ್ರು ವಿದ್ಯಾರ್ಥಿಗಳು ಬರ್ತಾರೆ, ಬಂದು ದೇವರ ದಾಸಿಮಯ್ಯ ಕೇಳ್ತಾರೆ, ನಾನು ಸನ್ಯಾಸಿ ಆಗಿರ್ಲೋ ಇಲ್ಲ ಗೃಹಸ್ಥ ಆಗಿರ್ಲೋ ಅಂತ ಹೇಳಿದಾಗ ಇದು ಬಹಳ, ಅವ್ರು ಹೇಳ್ತಾರೆ, ಬಾರಪ್ಪ ಬಂದ್ಮೇಲೆ ಅವ್ರಿಗೆ ಅತಿಥಿ ಸತ್ಕಾರ ಮಾಡಿ ಕೂರಿಸ್ಬಿಟ್ಟು ಇವ್ರ ಕೆಲಸ ಇವ್ರು ಮಾಡ್ತಾ ಇರ್ತಾರೆ. ಬಟ್ಟೆ ನೇಯ್ತಾ ಇರ್ತಾರೆ, ಬಿಸಿಲಲ್ಲಿ ಕೂತ್ಕೊಂಡು ಬಟ್ಟೆ ನೇಯ್ತಾ ಇರ್ತಾರೆ. ಬಟ್ಟೆ ನೇಯ್ಬೇಕಾದ್ರೆ ಅವ್ರ ಹೆಂಡತಿಗೆ ಹೇಳ್ತಾರೆ, ನೀವೊಂದು ದೀಪ ತಗೊಂಡ್ ಬಾ ಅಂತ. ದೀಪ ತಂದು ಆ ಬಿಸಿಲಲ್ಲಿ ದೀಪ ಇಡ್ತಾರೆ ಅವ್ರ ಹೆಂಡತಿ. ಅವಾಗ ಏನು ನಾವು ಸರಿಯಾದ ವ್ಯಕ್ತಿ ಕೇಳಕ್ ಬಂದಿದ್ವು, ಅಡ್ವೈಸ್ ಇವೇ ಬಿಸಿಲಲ್ಲಿ ದೇವ್ರ ದೀಪ ತರಿಸ್ತಾ ಇದಾರಲ್ಲ. ಅದಾದ್ಮೇಲೆ ಬಿಸಿಲು ತುಂಬಾ ಇರುತ್ತೆ, ಒಂದು ತಲೆ ಮೇಲೆ ಒಂದು ವಸ್ತ್ರ ಹಾಕೊಂಡು ಕೆಲಸ ಮಾಡ್ತಿರ್ತಾರೆ. ಅವ್ರ ಹೆಂಡತಿಗೆ ಇನ್ನೊಂದು ತಲೆ ಮೇಲೆ ವಸ್ತ್ರ ತಂದು ಹಾಕು ನನಗೆ ಅಂತ. ಅವ್ರ ಹೆಂಡತಿ ಮತ್ತೆ ಏನು ಮಾತಾಡಲ್ಲ, ತಂದು ಇನ್ನೊಂದು ತಲೆ ಮೇಲೆ ಒಂದು ವಸ್ತ್ರ ಹೊರಿಸೋಗ್ತಾರೆ. ಅದಾದ್ಮೇಲೆ ಕುಡಿಯಕ್ಕೆ ನನಗೆ ಗಂಜಿ ತಗೊಂಬ ಅಂತ, ತಣ್ಣಗಿರೋ ಗಂಜಿ ತಗೊಂಬ ಅಂತಾರೆ. ಆ ಗಂಜಿ ಕೂಡ ತಣ್ಣಗಿರುತ್ತೆ. ತಂದು ಒಂದ್ ಗುಡ್ಡ ಕುಡಿದ್ಬಿಟ್ಟು, ಇದೇನು ಇಷ್ಟೊಂದು ಬಿಸಿ ಇರೋ ತಂದ್ಕೊಂಡಿದ್ಯಾ, ತಣ್ಣಗಿರೋ ತಗೊಂಬ ಅಂತ. ಅವ್ರ ಹೆಂಡತಿ ಅಲ್ಲೇ ನಿಂತ್ಕೊಳ್ಳೋದು ಗಾಳಿ ಹೊಡಿಯಕ್ಕೆ ಶುರು ಮಾಡ್ತಾರೆ. ಅದ್ ಬಂದಿರೋ ಇಬ್ರು ಹುಡುಗರು, ನಾನು ಗೃಹಸ್ಥನಾಗಬೇಕು, ನಾನು ಸನ್ಯಾಸಿ ಆಗ್ಬೇಕು ಅಂತ ಹೇಳೋದು, ಇನ್ಯಾರು ಬಂದ್ಬಿಟ್ಟಿದೇವಲ್ಲಪ್ಪ ಹಿಂಗ್ ಕೇಳಕ್ಕೆ ಅಂತೇಳಿ ಗುರುಗಳೇ ನಿಂಗೆ ಎದ್ದಳಕ್ ಶುರು ಮಾಡ್ತಾರೆ. ನೋಡಿ ಕಾನ್ಫಿಡೆನ್ಸ್ ಮಾಡಕ್ ಬಂದ್ರೆ ನೀವು ಹೇಳಿದ್ದ ಮಾತನ್ನ ಕೇಳಿಕೊಂಡು ಅರ್ಥಕೊಂಡು ನನ್ನ ತಪ್ಪು ಸರಿ ಯಾವುದೇ ಇಲ್ಲ, ಗಂಡ ಹೇಳಿದ್ದು ಸರಿ ಅಂತ ನನ್ನ ಹೆಂಡತಿ ಮಾಡುತ್ತಲ್ಲ, ಅವಳು ಅಂತ ಹೆಂಡತಿ ಸಿಕ್ಕರೆ ನೀನು ಗೃಹಸ್ಥನಾಗು, ಇಲ್ಲದಿದ್ರೆ ಸನ್ಯಾಸಿ ಆಗೋಲ್ಲ. ಪಾಠನ ಅಲ್ಲೇ ಹೇಳ್ಕೊಡ್ತಾರೆ. ಇವ್ರ ಘಟನೆಗಳು ಓದಿದ್ರೆ ತುಂಬಾ ಚೆನ್ನಾಗಿದೆ. ದೇವರಿಗೆ ಚಾಲೆಂಜ್ ಮಾಡ್ತಾರೆ, ಬಡತನ ನಿನಗೆ ಗೊತ್ತಾಗಬೇಕು ರಾಮನಾಥ ಅಂತೇಳಿ. ಹೊಟ್ಟೆ ಹಸುವು ಅಂದ್ರೆ ಏನು ಅಂತ ನಿನಗೆ ಗೊತ್ತಾಗ್ಬೇಕು. ನನ್ನ ಹೊಟ್ಟೆ ಹಸುವು ನಿನಗೆ ಹ್ಯಾಕ್ ಗೊತ್ತಾಗುತ್ತೆ? ಸೊ ದೇವರನ್ನೇ ಚಾಲೆಂಜ್ ಮಾಡುವಂತಹ ಪರಮಾತ್ಮ ಶಂಕರನ್ನ ಒಲಿಸಿಕೊಂಡು ಈತನಿಗೆ ಅಕ್ಷಯ ಪಾತ್ರ ಕೊಡುವಂತಹ ಮಾಡಿಕೊಂಡಂತಹ ವ್ಯಕ್ತಿ ನಿಮ್ಮ ದೇವರ ದಾಸಿಮಯ್ಯ.
ದೇವರ ದಾಸಿಮಯ್ಯನ ಬಗ್ಗೆ ಅರಿವಿಲ್ಲದಲೇ ಇರೋರು ಮಾತಾಡಬಹುದು ಅಷ್ಟೇ. ಇವರು ಬಸವಣ್ಣನಿಗಿಂತ ಹೆಚ್ಚು ಕ್ರಾಂತಿಕಾರಕ ಪುರುಷ, ಬಹಳ ಆದಿ ಪುರುಷ, ವಚನಕಾರರಲ್ಲಿ ನಂಬರ್ 1 ಫಸ್ಟ್ ಶುರು ಮಾಡಿದ್ದೇ ಇವರು ವಚನಗಳು. ಇಂತಹ ಗುರುಗಳನ್ನ ತಾವೆಲ್ಲರೂ ಪಡೆದಿದ್ದೀರಾ. ಇವರು ನಿಮಗಷ್ಟೇ ಅಲ್ಲ, ದೇವಾಂಗರದವ್ರಿಗೆ ಅಷ್ಟೇ ಅಲ್ಲ, ನಮ್ಮ ಭಾರತದ ಸಮಾಜ ಮನುಷ್ಯತ್ವ ಯಾರಿಗಿದೆ ಎಲ್ಲರಿಗೂ ಕೂಡ ಇವರು ಗುರು. ಇವ್ರನ್ನ ನಾವು ಕೂಡ ತುಂಬಾ ಆತ್ಮಸಾಕ್ಷಿಯಿಂದ ನಾವು ಒಪ್ಕೊಳ್ತೀವಿ. ನನಗೆ ಇಂಥ ಸನ್ನಿವೇಶದಲ್ಲಿ ಕರೆದು ಮಾತಾಡ್ತಿದ್ದೀರಾ, ತುಂಬಾ ಧನ್ಯವಾದಗಳು. ಎಲ್ಲ ಜನಾಂಗದ ಸಮಾಜ ಬಂಧುಗಳೇ, ದೇವಾಂಗ ಅಂದರೆ ಮೊನ್ನೆ ಬಂದಂಥ ಒಂದು ಸಮಾಜ ಅಲ್ಲ, ಯುಗಾಂತರಗಳಿಂದ ಇರೋಂಥ ಒಂದು ಸಮಾಜ. ದೇವಾಂಗ ಅಂದರೆ ಇದರ ಹಿನ್ನೆಲೆ ದೇವದಾಸಿಯರಿಗೆ ವಸ್ತ್ರಗಳನ್ನು ಕೊಡುಗೆ ಕೊಟ್ಟಂಥ ಸಮಾಜ ದೇವಾಂಗ ಸಮಾಜ. ಮತ್ತು ಈ ವಚನಗಳನ್ನು ಸಮಾಜಕ್ಕೆ ಕೊಡುಗೆ ಕೊಟ್ಟಂಥ ಸಮಾಜ ದೇವಾಂಗ. ಹೀಗಾಗಿ ಈ ದೇವಾಂಗ ಸಮಾಜ ಏನಿದೆಯಲ್ಲ, ಭಾರಿ ವ್ಯಕ್ತಿಗತವಾಗಿ ಒಂದು ಇಡೀ ದೇಶದ ಸಮಾಜಕ್ಕೆ ಕೊಟ್ಟಂಥ ಮೆಸೇಜ್ ಈ ಸಂಘ. ಇಂಥ ಸಂಘದಲ್ಲಿ ನನ್ನನ್ನೊಬ್ಬರು ಕರೆದು ನಿಮಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ದೇವಾಂಗ ಸಮಾಜದ ಎಲ್ಲ ಗಣ್ಯರಿಗೆ ವಂದನೆಗಳನ್ನು. ಸಂಘ ಹಾಗೂ ದೇವರ ದಾಸಿಮಯ್ಯ ದೇವಾಂಗ ಸಂಘ ಆಯೋಜಿಸಿದಂಥ ವಚನಕಾರ ದೇವರ ದಾಸಿಮಯ್ಯ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ಸಮಾಜದ ಎಲ್ಲ ಬಂಧುಗಳೇ, ಈ ಒಂದು ದೇವಾಂಗ ಸಮಾಜ ಆದಿಯಿಂದ ಬಂದಂಥ ಸಮಾಜ ಆಗಿದೆ. ಇವತ್ತಿನವರೆಗೂ ಸಮಾಜದ ಮಾನವವನ್ನು ಕಾಪಾಡಿಕೊಂಡಂಥ ಸಮಾಜ. ಈ ಸಮಾಜಕ್ಕೆ ಅದರದ್ದೇ ಆದ ಕೌಶಲ್ಯಗಳನ್ನು ಅದು ಹೊಂದಿದೆ. ಅದು ರಕ್ತಗತವಾಗಿ ಅವರಿಗೆ ಈ ವೃತ್ತಿ ಬಂದಿದೆ. ಯಾರೂ ಅವರಿಗೆ ಕಲಿಸ್ಬೇಕಾದಂಥ ವೃತ್ತಿ ಅಲ್ಲ. ಆದರೆ ಒಂದು ಮಾತನ್ನೇ ಸಂದರ್ಭದಲ್ಲಿ ಹೇಳ್ತೀರ, ಸಾಕಷ್ಟು ಜನ ಇಲ್ಲಿ ಹಿರಿಯರಿದ್ದೀರ, ತಾಯಂದಿರಿದ್ದೀರ, ನಿಮ್ಮ ಮಕ್ಕಳನ್ನ ವಿದ್ಯೆ ಜೊತೆಗೆ ಕೌಶಲ್ಯಾಭಿವೃದ್ಧಿಯನ್ನು ಕಲಿಸೋದನ್ನ ಪ್ರಯತ್ನಗಳನ್ನ ಮಾಡಿ, ಅದೇ ದೇವರ ದಾಸಿಮಯ್ಯನವರು ತಮ್ಮ ಕಾಯಕದ ಜೊತೆಗೆ ಅವರು ವಚನವನ್ನು ಸಹ ಹೇಗೆ ಬರೆದ್ರು, ಅದೇ ರೀತಿ ನಿಮ್ಮ ಮಕ್ಕಳು ಕಾಯಕದ ಜೊತೆಗೆ ವಿದ್ಯೆಯನ್ನು ಕಲಿತು ಕೌಶಲ್ಯ ಇದನ್ನು ಅವರು ವೃತ್ತಿ ಮಾಡಿಕೊಂಡಿದ್ದೇ ಆದರೆ ಖಂಡಿತ ನಮ್ಮ ಮಕ್ಕಳು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾರೆ. ದಯವಿಟ್ಟು ವಿದ್ಯೆ ಜೊತೆಗೆ ಮಕ್ಕಳಿಗೆ ತಮ್ಮ ಕುಲಕಸುಬುಗಳನ್ನು ಕಲಿಸೋದನ್ನ ಪರಿಚಯ ಮಾಡಿಕೊಡಿ. ಇವತ್ತಿನ ಒಂದು ಸಮಾಜ ಏನಾಗ್ತದೆ ಅಂತಂದರೆ, ನಮ್ಮ ಕುಲಕಸುಬಿಗೆ ಗೌರವವನ್ನು ನಮ್ಮ ಮಕ್ಕಳು ಕೊಡ್ತಾ ಇಲ್ಲ. ಇವತ್ತು ತುಂಬ ನೋವಿನ ಸಂಗತಿ ಮತ್ತು ಸಂತೃಪ್ತಿ ಹೇಳೋಗಳಂತ ಸಂಗತಿ. ಇವತ್ತು ಇಂಥ ಒಂದು ವೃತ್ತಿನ ನಾವು ಕೈಲಿಡ್ಕೊಂಡು ನಾವು ಬೇರೆ ವೃತ್ತಿ ಕಡೆ ಮಖ ಮಾಡಿ ನೋಡ್ತಾ ಇದ್ದೀವಿ. ಇದು ಖಂಡಿತ ತಾಯಂದಿರು ಮಕ್ಕಳಿಗೆ ಮನೆಯಲ್ಲಿ ಸಿದ್ಧವಂತ ಕೆಲಸಗಳು ಆಗಬೇಕು. ಇವತ್ತು ಒಂದು ಉದಾಹರಣೆ ನಾನು ಕೊಡ್ತೀನಿ. ಇದೇ ಹೆಣ್ಣು ಮಕ್ಕಳು ಬೆಳಗಿನ ಜಾವ 4 ಗಂಟೆ ಹೋಗಿ ಇದೇ ರೇಷ್ಮೆ ಸೀರೆಗೆ ರಾತ್ರಿ ಎಲ್ಲ ಚಮಕನ ಹಾಕಿರ್ಬೋದು ಅಂತ. ಇದನ್ನು ಯಾರು ಮಾಡಿದ್ರು? ಅದನ್ನ ನಿಮ್ಮ ಸಮಾಜದ ನಿಮ್ಮ ನೇತಾರರು ಮಾಡಿದಂಥ ಸೀರೆ. ಅದು ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು. ಅಂತ ಒಂದು ಬೇಡಿಕೆ ಇರುವಂಥ ಸೀರೆಗಳನ್ನ ಇವತ್ತು ತಯಾರಾಗ್ತಾ ಇದ್ದಾವೆ. ಅಂತ ಒಂದು ವ್ಯವಸ್ಥೆ ನಿಮ್ಮಲ್ಲಿದೆ, ಅಂತ ಒಂದು ಕೌಶಲ್ಯ ನಿಮ್ಮಲ್ಲಿದೆ. ನಿಮ್ಮ ಮಕ್ಕಳಿಗೆ ಅದನ್ನು ಪರಿಚಯ ಮಾಡಿಕೊಡಿ. ಇದು ಬೇರೆಯವರು ಸುತ್ತಾಗದೆ ಬಿಡಬೇಡಿ ಅಂತ ಸಂದರ್ಭದಲ್ಲಿ ನಾನು ಹೇಳ್ತಾ, ಹೆಂಗೆ ಜಗತ್ತು ಬದಲಾಗುತ್ತೋ ಹಾಗೆ ನಮ್ಮ ಮಕ್ಕಳನ್ನ ಬದಲಾಗಂತ ಸ್ಥಿತಿವಂತಿಗೆ ನೀವು ತೆಗೆದುಕೊಂಡೋಗಿ. ಖಂಡಿತ ಯಾವ ಸಮಾಜವು ಬಡತನದಿಂದ ಹೇಗೆ ಅಂತ ಬದುಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರ ವೃತ್ತಿಗಳನ್ನು ಯಾವಾಗ ಮರಿತಾ ಹೋಗ್ತಾ ಇದೀವೋ ಅವಾಗ ಅವ್ರ ಬಡತನ ಅವರಿದ್ದೇ ಉಳಿಕೊಂಡು ಬರ್ತಾ ಇದೆ. ದಯವಿಟ್ಟು ನಿಮ್ಮ ವೃತ್ತಿಗಳಿಗೆ ನೀವು ಮೊದಲು ಗೌರವ ಕೊಡೋದನ್ನ ಮಕ್ಕಳಿಗೆ ಕಲಿಸ್ತಾ ಬನ್ನಿ. ಖಂಡಿತ ನಿಮ್ಮ ಸಮಾಜ ಇನ್ನೂ ಉತ್ತಮ ಮಟ್ಟಿಗೆ ಬೆಳೆಯುತ್ತೆ. ಅದೇ ರೀತಿ ಇವತ್ತು ಸಮಾಜದ ಕೆಲವು ನ್ಯೂನತೆಗಳು, ಕಾನೂನಿನಲ್ಲಿ ತೊಡಕುಗಳು ಸಾಕಷ್ಟು ಬಂದಿದೆ. ಅದನ್ನು ಹೋರಾಟ ಮಾಡುವಂಥ ಶಕ್ತಿ ಭಗವಂತ ಕೊಡ್ಲಿ. ಶಿವನನ್ನ ಒಲಿಸಿ ಶಿವನಿಂದ ಆಶೀರ್ವಾದ ಪಡೆದು ಸಂತನಾಗಿ ಹಲವಾರು ವಚನಗಳನ್ನ ರಚಿಸಿ ಇವತ್ತಿಗೂ ಆಧುನಿಕ ಯುಗದಲ್ಲೂ ನಾವು ಅವರ ವಚನನ ತಿಳಬೇಕು. ಇವತ್ತು ನಮ್ಮ ಮೇಡಮ್ ಅವರು ಹೇಳ್ತಾ ಇದ್ರಲ್ಲ, ಇದರ ವಚನಗಳನ್ನ ಸಾವಿರಾರು ವಚನಗಳನ್ನ ರಚನೆ ಮಾಡಿದ್ದಾರೆ. ನಾವು ಅವರನ್ನ ನೆನೆಸ್ಬೇಕಂತ ಇವತ್ತೇನು ನಮ್ಮ ಪರಮೇಶ್ವರು ಎಲ್ಲರೂ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅವರಿಗೆ ಅಭಿನಂದನೆ ತಿಳಿಸ್ತೀನಿ. ಹಾಗೂ ನಮ್ಮ ಗಿರಿಯಪ್ಪ ಅವರು ಸಮಾಜವನ್ನ ಸುಮಾರು 16 ವರ್ಷಗಳಿಂದ ಕಟ್ಟಿ ಒಂದು
ಚೋಟಿಯನ್ನು ಕಟ್ಟಿದ್ದಾರೆ. ಅವರಿಗೆಲ್ಲ ಅಭಿನಂದನೆ ತಿಳಿಸಿ ಸಮಾಜವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಇವತ್ತು ದಿವಸ ಅರಸೀಕೆರೆ ತಾಲೂಕು ದೇವಾಲಯ ಸಂಘ ಹಾಗೂ ದಾಸಿಮಠ ದೇವಾಲಯ ಸಂಘ ಆ ಸಂಘದಿಂದ ಈ ಒಂದು ದಾಸಿಮಠ ಜಯಂತಿಯನ್ನು ಆಚರಣೆ ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಹ ನಮಸ್ಕರಿಸುತ್ತಾ ಇವತ್ತು ದಿವಸ ದಾಸಿಮಯ್ಯನವರು ಆದ್ಯ ವಚನಕಾರರು. ವೇದ ಪುರಾಣಗಳಲ್ಲಿ ನೋಡೋದಾದರೆ ಹಿಂದೆ ದೇವಾನ್ ದೇವತೆಗಳು ಬಟ್ಟೆ ಇಲ್ಲ, ದೇವಾನ್ ದೇವತೆಗಳು ಬಟ್ಟೆ ಇದ್ದಂಥ ಕಾಲದಲ್ಲಿ ಸೊಪ್ಪು ಸೆದೆ ಸುಟ್ಕೊಂಡು ತಿಳ್ಕೊಂಡು ಭಿಕ್ಷೆ ಇದು ಮಾಡ್ಕೊಂಡಿಲ್ಲ ಇದ್ದಂಥ ಕಾಲದಲ್ಲಿ ಅವರು ಪರಮೇಶ್ವರನ ಹತ್ರ ಹೋಗಿ ಏನಪ್ಪ ನನಗೆ ಆಗ್ತದೆ ಬಟ್ಟೆಯನ್ನು ವ್ಯವಸ್ಥೆ ಮಾಡಲಿಕ್ಕೆ ಏನಾದ್ರು ಒಂದು ಇದು ಮಾಡು ಅಂತಂದಾಗ ಪರಮೇಶ್ವರ ಅವನ ಪಾಲನೇತ್ರದಿಂದ ದೇವಾಂಗ ಮುನಿಯನ್ನ ಇದು ಮಾಡಲ್ಲ, ಪಾಲನೇತ್ರದಲ್ಲೇ ಮುಟ್ಟಿದ. ನಾವು ಯಾವುದೇ ಒಂದು ಇದರಿಂದ ಬಂದವರೆಲ್ಲ ದೇವ ಸಂಬಂಧರಾಗಿರ್ತಕ್ಕಂಥ ಒಂದು ಪವಿತ್ರವಾದ ಜಾತಿ ನಮ್ಮದು. ಇತ್ತೀಚೆಗೆ ಆವತ್ತಿನ ದಿವಸ ಬಟ್ಟೆಯನ್ನು ನೇಯ್ದು ಪ್ರತಿಯೊಬ್ಬರಿಗೂ ಕೊಟ್ಟು ಅವತ್ತು ಮಾನವನ್ನು ಉಳಿಸಿರ್ತಕ್ಕಂಥ ಜನಾಂಗ ನಾವು. ಅನ್ನತೋ ಪ್ರಾಣ, ಮಾನತೋ ಬಟ್ಟೆ. ಅನ್ನ ಇದ್ರೆ ಪ್ರಾಣ ಉಳಿಯುತ್ತೆ, ಬಟ್ಟೆ ಇದ್ರೆ ಮಾನ ಉಳಿಯುತ್ತೆ ಅಂತ ಕೆಲಸವನ್ನ ಮಾಡಿರ್ತಕ್ಕಂಥ ನಾವು ದೇವಾಂಗದವರು. ಇವತ್ತಿನ ದಿವಸ ರೈತರ ದೇಶದ ಜನರು ಬಂದರೆ ಅದೇ ರೀತಿ ನಾವು ನಮ್ಮ ಜನಾಂಗ ಬಟ್ಟೆ ಕೊಡೋದ್ರಲ್ಲಿ ನಾವು ಅಷ್ಟೇ ಪ್ರಾಮುಖ್ಯತೆ ಎರಡನೇ ಇದರಲ್ಲಿ ನಾವು ಬರ್ತೀವಿ ಅಂತ ಒಂದು ಇದನ್ನ ಈ ದೇವರ ದಾಸಿಮಯ್ಯ ಆಗಿರ್ಬೋದು, ಇನ್ನೊಬ್ಬರ ಏನು ಇವತ್ತಿನ ದಿವಸ ಜಯಂತಿಗಳನ್ನ ಆಚರಣೆ ಮಾಡ್ತಾ ಇದ್ದೀವೋ ಆ ಮಕ್ಕಳನ್ನ ತಿದ್ದಿ ಸರಿಯಾದ ದಾರಿಗೆ ತರ್ತಕ್ಕಂಥ ವ್ಯಕ್ತಿಗಳನ್ನ ಇವತ್ತು ದಿವಸ ಜಯಂತಿಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ. ದಾಸಿಮಯ್ಯ ತಾಲೂಕು ದೇವರ ಸಭೆಯವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ದೇವರ ದಾಸಿಮಯ್ಯವರ ಜಯಂತಿ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ವಿಶೇಷವಾಗಿ ಆಚರಿಸಿರುವುದು ನಾನು ಸಹ ಹಾಗೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ವೈಯಕ್ತಿಕವಾಗಿ ಶುಭಕಾಮನೆಗಳನ್ನು ತಿಳಿಸ್ತೇನೆ. ದೇವಾಂಗ ಸಮಾಜದವರು ಇವತ್ತು ಒಂದು 3-4 ವರ್ಷದ ಕೆಳಗೆ ಇದೇ ರೀತಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಮತ್ತು ಇವತ್ತು ಶ್ರೀಪೀಠದಲ್ಲಿ ಈ ಒಂದು ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂದರೆ ದೇವಾಂಗ ಸಮಾಜದ ಎಲ್ಲ ಮುಖಂಡರು ಒಂದೆಡೆ ಸೇರಿ ಮಾಡ್ತಾ ಇರೋದು ವೈಯಕ್ತಿಕವಾಗಿ ನನಗೂ ಕೂಡ ಸಂತೋಷವಿದೆ. ಸಣ್ಣ ಸಮಾಜವಿರೋದು ಯಾವುದೇ ಒಂದು ಸಮಾಜ ಸಂಘಟನೆ ಮಾಡಿದಾಗ ಮಾತ್ರ ಸರ್ಕಾರದ ಸವಲತ್ತುಗಳನ್ನ ಪಡೆಯಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನೀವು ಸಂಘದ ಇದೇ ರೀತಿ ಒಗ್ಗಟ್ಟನ್ನ ಕಾಪಾಡಿಕೊಂಡು ಹೋಗಿದೆ ಅಂದರೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಒಂದು ಉತ್ತಮ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ವೈಯಕ್ತಿಕವಾಗಿ ಏಳಿಗೆ ಕಾಣ್ಬೋದು. ಈ ನಿಟ್ಟಿನಲ್ಲಿ ನಿಮಗೆಲ್ಲ ಶುಭವಾಗಲಿ ಅಂತ ಆಶಿಸ್ತಾ ಕಣಗೀರಿಲ್ಲದ ಮಂಡಿ ಒಡೆಗಡುವುದು ಮಾಡುವುದೇ, ಕಣಗೀರು ಬಂಡಿಗೆ ಆಧಾರ ಕರುದರ್ಪವೇರಿದ ಒಳಗಂಬ ಬಂಡಿಗೆ ಗೂಢ ಶರಣರ ಕೋಡಿ ಗಣನೆ ಕಣಗೀರು ಮನ ನಮನ ಅಂತ. ಅಂದರೆ ಯಾರು ತಪ್ಪಾಗಿ ನಡೀತೆ ಅಂತಾರೆ ಅವರಿಗೆ ಹಿರಿಯರಾದವರು ಇಂಥ ಕೆಲಸ ಮಾಡಬೇಡ, ಇಂಥ ಕೆಲಸ ಮಾಡು ಅಂತ ಹೇಳ್ತಾರೆ. ಅದೇ ಕಣಗೀರು ಇದ್ದಂಗೆ ಇವತ್ತು ನಮ್ಮ ಸರ್ಕಾರ ನಡೀಬೇಕಾದ್ರೆ ಅವತ್ತ ಏನು ನಮ್ಮ ದೇವರ ದಾಸಿಮಯ್ಯನವರು ಒಂದು ವಚನ ಹೇಳಿದ್ದಾರೆ, ಅದು ಇವತ್ತಿಗೂ ಸಹ ಅವತ್ತೇ ಅವರು ಗುಣಾದಿಯನ್ನು ಹಾಕೊಟ್ಟಿದ್ದಾರೆ. ವಿರೋಧ ಪಕ್ಷದವರು ಆಗಲಿ ಯಾರೇ ಆಗಲಿ ತಪ್ಪು ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಸುಮ್ಮನೆ ಇರಬಾರ್ದು, ಅವ್ರನ್ನ ತಿದ್ದಿ ನಡೆಯೋ ರೀತಿಯಲ್ಲಿ ಮಾಡಬೇಕು ಅಂತ. ಹಂಗೆ ಈ ಭಕ್ತಿ ಬಗ್ಗೆ ಹೇಳಿದ್ದಾರೆ, ಒಂದು ವಚನ ಇದೆ ಭಕ್ತಿ ಬಗ್ಗೆ. ಇರುಳೆಲ್ಲ ನಡೆದನ ಸುತ್ತ ಕದ್ದಿ ಕಡವೆಯೆಲ್ಲ ಹೋಗಿ ಬರಿಗೋಣಿ ಉಳಿದಿತ್ತು ಇಂಥ ಅಣಿಮರದವನ ಭಕ್ತಿ ಇಂತಾಯ್ತು ಪ್ರಾಣ ರಾಮನಾಥ ಅಂತ. ಭಕ್ತಿ ಯಾವ ರೀತಿ ಇರಬೇಕು ಅವನಿಗೆ ಗೊತ್ತಿದೆ. ತೂತವಾದ ಚೀಲದಲ್ಲಿ ಭತ್ತನ ಹೊತ್ಕೊಂಡೋದ್ರೆ ಸೋರುತ್ತೆ ಅಂತ. ಹಂಗೆ ನಮ್ಮ ಮನಸ್ಸು ಭಕ್ತಿ ಕಡೆಗೆ ಇರಬೇಕು ಹೊರತು ಬೇರೆ ಪಾರಮಾರ್ಥ ಕಡೆಗೆ ಇರಬೇಕು ಅಂತ ಹೇಳಿ ಎಲ್ಲರಿಗೂ ಭಕ್ತಿಯಿಂದ ಯಾವ ರೀತಿ ನಡೀಬೇಕು, ಯಾವ ರೀತಿಯ ಭಗವಂತನನ್ನು ಹೋಲಿಸಲಿಕ್ಕೆ ಯಾವ ರೀತಿ ಇರಬೇಕು ಅನ್ನೋದನ್ನು ಕಳಿಸಿಕೊಟ್ಟಂತ ನಮ್ಮ ದೇವರ ದಾಸಿಮಯ್ಯನವರ ಜಯಂತಿ ದಿವಸ ನನ್ನನ್ನು ಕರೆದು
ಹಾಗೂ ದೇವರ ದಾಸಿಮಯ ತಾಲೂಕು ದೇವರ ಸಂಘ ಇವತ್ತು ನಗರದ ಪಿಪಿ ವೃತ್ತದಲ್ಲಿ ವಿಶೇಷವಾಗಿ ದೇವರ ದಾಸಿಮಯ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ. ಇವತ್ತು ಕಾರ್ಯಕ್ರಮಕ್ಕೆ ಎಲ್ಲ ವಿಜ್ಞಾತಿ ಗಣ್ಯರು, ದೇವಾಂಗ ಸಂಘದ ಎಲ್ಲ ನಾಯಕರು, ಮಾತೆಯಂದಿರು ಈ ಒಂದು ದೇವಾಂಗ ಸಂಘವನ್ನು ಪಿಪಿ ವೃತ್ತದಲ್ಲಿ ಕುಲ ಕಸುಬು ನೇಕಾರ ಕುಟುಂಬ ಬಹಳ ಕಷ್ಟದಲ್ಲಿದೆ. ಸರ್ಕಾರ ಈ ಕೂಡಲೇ ಅವರಿಗೆ ಕುಲ ಕಸಬಿಗೆ ಪ್ರೋತ್ಸಾಹ ಧನವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು, ದೇವಾಂಗ ಸಂಘವನ್ನು ಮೇಲೆತ್ತಬೇಕು, ನೇಕಾರರನ್ನು ಮೇಲೆತ್ತಬೇಕು ಅಂತ ಹೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಸಿ ಮಾತನಾಡಿದಂತಹ ದೇವಾಂಗ ಸಂಘದ ಎಲ್ಲ ದೇವರ ದಾಸಿಮಯದ ಎಲ್ಲ ಪದಾಧಿಕಾರಿಗಳಿಗೂ, ಅಧ್ಯಕ್ಷರಿಗೂ, ಕಾರ್ಯಕರ್ತರಿಗೂ ನನ್ನ ನಮಸ್ಕಾರಗಳು. ನೋವಿನಲ್ಲಿ ಜೊತೆಯಾಗ್ತಕ್ಕಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಅವರ ಅಂತ್ಯ ಸಂಸ್ಕಾರಕ್ಕೆ 5,000 ರೂಪಾಯಿಗಳಂತಹ ಒಂದು ಸಹಾಯಧನವನ್ನು ನಾವು ಕಳೆದ 3 ವರ್ಷಗಳಿಂದ ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳಿಗೆ ನಾವು ನೀಡಿ ಒಂದು ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬಂಧುಗಳು ಅವರ ಮನೆಯಲ್ಲಿ ನಡೀತಕ್ಕಂಥ ಶುಭ ಸಮಾರಂಭಗಳು, ಗೃಹ ಪ್ರವೇಶ ಆಗಿರ್ಬೋದು, ಮದುವೆ ಸಮಾರಂಭ ಆಗಿರ್ಬೋದು, ಇತರೆ ಶುಭ ಸಮಾರಂಭಗಳಲ್ಲಿ ಈ ದೇವರ ದಾಸಿಮಯ್ಯನವರ ಭಾವಚಿತ್ರವನ್ನು ಉಡುಗೊರೆಯಾಗಿ ಕೊಟ್ಟು ದೇವರ ದಾಸಿಮಯ್ಯನವರ ಒಂದು ಪರಿಚಯ ಅವರ ಕುಟುಂಬಕ್ಕೆ ಮತ್ತು ಸಮಾಜದ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳಿಗೆ ಇವರ ಪರಿಚಯ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ದಾಸಿಮಯ್ಯನವರ ಒಂದು ಭಾವಚಿತ್ರವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಯಾವುದೇ ಸಂದರ್ಭದಲ್ಲಿ ನಮ್ಮ ಸಂಘದಲ್ಲಿ ಸದಸ್ಯರಾಗಿರ್ತಕ್ಕಂಥ ವ್ಯಕ್ತಿಗಳು ಯಾವುದೋ ಒಂದು ಸಂದರ್ಭದಲ್ಲಿ ಅಪಘಾತ ಆಗತಕ್ಕಂಥದ್ದು ಅಥವಾ ಯಾವುದೋ ಒಂದು ಪರಿಸ್ಥಿತಿನಲ್ಲಿ ಅವರಿಗೆ ಅಶಕ್ತರಾಗಿರ್ತಕ್ಕಂಥದ್ದು, ಕುಟುಂಬ ನಿರ್ವಹಣೆಯಲ್ಲಿ ಕಷ್ಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ 1 ತಿಂಗಳು ಅಥವಾ 2 ತಿಂಗಳಿಗೆ ಆಗಿರ್ತಕ್ಕಂತಹ ಒಂದು ರೇಷನನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಈ ಒಂದು 3 ವರ್ಷದಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಈಗ 3 ವರ್ಷಗಳ ಹಿಂದೆ ನಾವು ಒಂದು 3-4 ಜನ ಸೇರಿಕೊಂಡು ಈ ಸಂಘಟನೆಯನ್ನು ಉಂಟಾಗಿದ್ವಿ. ಆ ನಂತರದಲ್ಲಿ ಇವತ್ತು 250ಕ್ಕೂ ಹೆಚ್ಚು ಕುಟುಂಬದ ಸದಸ್ಯರು, ಈ ತಾಲೂಕಿನ ಬಂಧುಗಳು ನಮ್ಮ ಸಂಘಟನೆ ಒಳಗಡೆ ಸೇರಿಕೊಂಡು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಜೊತೆಗೆ ನಾವು ನಮ್ಮ ಸಮಾಜದಲ್ಲಿ ಬಂಧುಗಳಿಗೆ ಸಣ್ಣ ಪ್ರಮಾಣದಲ್ಲಿ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ಕೂಡ ನಾವು ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಪ್ರತಿ ತಿಂಗಳು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಬಂಧುಗಳು ಯಾವ ರೀತಿ ಸಾಲವನ್ನು ಪಡೆದು ಅವರ ಕಷ್ಟಗಳನ್ನು ತೀರಿಸಿಕೊಂಡಿದ್ದಾರೋ ಅದೇ ರೀತಿಯಲ್ಲಿ ಯಾವುದೇ ಒಂದು ಲೋಪ ಆಗದಂತೆ ಪ್ರತಿ 3 ವರ್ಷದಲ್ಲಿ ಪ್ರತಿ ತಿಂಗಳು ಸಾಲವನ್ನು ಮರುಪಾವತಿ ಮಾಡಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ನಾವು ನಮ್ಮ ಸಮಾಜ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ.